ಚಿತ್ರದುರ್ಗ ಪ್ರವಾಸಿ ಮಂದಿರದಲ್ಲಿ ನಡೆದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ಸಂಘಟನೆಯ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು. ರಾಜ್ಯ ಸಂಸ್ಥಾಪಕ ಅಧ್ಯಕ್ಷರಾದ ಎಂ ಗೋವಿಂದರಾಜು ರವರ ಆದೇಶದ ಮೇರೆಗೆ ರಾಜ್ಯ ವಿಭಾಗೀಯ ಸಂಚಾಲಕರಾದ ಹೆಗ್ಗೆರೆ ಮಂಜುನಾಥ್ ರವರು ಜಿಲ್ಲಾ ಘಟಕ ಮತ್ತು ತಾಲೂಕು ಘಟಕ, ಹೋಬಳಿ ಘಟಕ ಪದಾಧಿಕಾರಿಗಳ ಆಯ್ಕೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಹಿಳಾ ಅಧ್ಯಕ್ಷರಾಗಿ ಆರ್ ಭಾಗ್ಯಮ್ಮ, ಕಾಂತಕುಮಾರ್ ಹಾಗೂ ಜಿಲ್ಲಾ ಅಧ್ಯಕ್ಷರಾಗಿ ಕೋದಂಡರಾಮು ಪಿ, ಜಿಲ್ಲಾ ಮಹಿಳಾ ಘಟಕದ ಸಂಘಟನಾ ಸಂಚಾಲಕರಾಗಿ ಭಾರತಿ ಚಿಕ್ಕಕಂದವಾಡಿ, ಶ್ವೇತಾ ಚಿತ್ರದುರ್ಗ ಸಂಘಟನಾ ಸಂಚಾಲಕರಾಗಿ ಮಂಜುನಾಥ್ HR, ಕಣಮಪ್ಪ, ಬರಂಗಿರಿ ತಿಪ್ಪೇಶ್, ಕಾರಹಳ್ಳಿ ಯೋಗೇಶ್, ವೀರೇಶ್, ಮಲ್ಲಪ್ಪನಹಳ್ಳಿ, ತವಂದಿ ಜಯಣ್ಣ, ಉಮೇಶ್, ವಸಂತನಗರ ಗಿರಿಜಮ್ಮ, ಶಿವಮ್ಮ, ಅಂಬಿಕಾ, ರಾಘವೇಂದ್ರ, ಬಿದುರ್ಗ ಘಟಕದ ಹಾಗೂ ಚಿಕ್ಕಕಂದವಾಡಿ ಘಟಕದ ಸುರೇಶ್ ವಡ್ನಳ್ಳಿ, ಪುಟ್ಟರಾಜು ಸಂಘಟನಾ ಸಂಚಾಲಕರು ಹನುಮೇಶ್, ದಾದಾಪೀರ್ ಅಲ್ಪಸಂಖ್ಯಾತರ ಘಟಕ ಕೆ ಮಂಜುನಾಥ್, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ಬುದ್ಧ ಬಸವ ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನು ಒಳಗೊಂಡು ಈ ಆಯ್ಕೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ HS ಮಾರುತೇಶ್ ಭೀಮಗಾಯನ ನಿರೂಪಣೆ ಮಾಡಿದರು ಹಾಗೂ ಮಹೇಶ್ R ಸ್ವಾಗತಿಸಿ ಡಾಕ್ಟರ್ ಕಾಂತಕುಮಾರ್ ವಂದನಾರ್ಪಣೆಯೊಂದಿಗೆ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟರು. ಹಾಗೆ ಯಾರಿಗೆ ಕೈ ಬಿಡ್ದಲ್ಲ ಅವರ ಇಲ್ಲಿ ಕೂಡ ಚಪ್ಪಾಳೆಯನ್ನು ಡಾಕ್ಟರ್ B.R. ಅಂಬೇಡ್ಕರ್ ಅವರಿಗೆ ಡಾಕ್ಟರ್ B.R. ಅಂಬೇಡ್ಕರ್ ಅವರಿಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದಕ್ಕೆ ಜಿಲ್ಲಾ ಸಂಚಾಲಕರಾಗಿ ಆಗಿರ್ತಕ್ಕಂಥ ಎಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಕಾರ್ಯಕ್ರಮ ನಿಮ್ದೇ ಆದಂತ ಒಂದು ಕೆಲಸಗಳು, ಒತ್ತಡ, ನಿಮ್ದೇ ಆದಂತ ನೋವುಗಳನ್ನ ಎಲ್ಲ ಸೈಡ್ಗಿಟ್ಟು ಇವತ್ತು ಆಗಮಿಸಿದ್ರೆ ಎಲ್ಲರಿಗೂ ಕೂಡ ನಿಮ್ಮ ಒಂದು ಹೋರಾಟನ ಚಾಲ್ತಿ ಮಾಡ್ತಾ ಇದ್ದೀರಾ, ಸಂಘಟನೆಗೆ ಸೇರ್ಕೊಂಡು ನಿಮ್ಮೆಲ್ಲ ಬಲ ತುಂಬತಾ ಇದ್ದೀರಾ. ನಮ್ಮ ಮಂಜುನಾಥ್ ಸರ್ ಅವರು ಇಷ್ಟೊಂದು ಎಲ್ಲ ಅನುಕೂಲ ಮಾಡಿಕೊಟ್ಟು ಎಲ್ರಿಗೂ ಕೂಡ ಒಗ್ಗಟ್ಟಾಗಂತ ಒಂದು ನಿಟ್ಟಿನಲ್ಲಿ ಇವತ್ತೇನು ನಿಮ್ಗೆಲ್ರಿಗೂ ಕರೆ ಕೊಟ್ಟಿದ್ದಾರೆ ಅದಿನ್ನೂ ಮುಂದುವರಿಸ್ಕೊಂಡು ಹೋಗಿ ನಿಮ್ಮ ಪದಾಧಿಕಾರಿಗಳಾಗಿ ಆಯ್ಕೆಯಾಗಿ ಎಲ್ರಿಗೂ ನಿಮ್ಮಲ್ಲಿ ಇರ್ತಕ್ಕಂಥ ಊರುಗಳಲ್ಲಿ ಇರ್ತಕ್ಕಂಥ ಅನ್ಯಾಯಕ್ಕೊಳಗಾಗಿರ್ತಕ್ಕಂಥ ಜನಗಳಿಗೆ ಒಂದು ನ್ಯಾಯನ ದೊರಕಿಸಿ ಕೊಡುವಂತ ಕೆಲಸ ನೀವು ಪದಾಧಿಕಾರಿಗಳಾಗಿ ಆಯ್ಕೆಯಾಗಿರ್ತಕ್ಕಂಥ ಒಂದು ಶಕ್ತಿ ಮುಂದುವರಿಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಇವತ್ತೇನು ಆಗ ನಮ್ಮ ನೂತನವಾಗಿ ಜಿಲ್ಲಾ ಮಹಿಳಾ ಅಧ್ಯಕ್ಷರ ಆಯ್ಕೆಯಾಗಿದ್ದಾರೆ. ಅವರು ಕೂಡ ಮುಂದಿನ ನಿಮ್ಮೆಲ್ಲರಿಗೂ ಕೂಡ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ಕೊಂಡು ಹೋಗ್ಲಿ ಅಂತ ಕೇಳ್ಕೊಂತ ನಾನು ಯಾರನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ವಾದಿಗಳಾಗಿರ್ಬೇಕು. ನಮಗೆ ದುಡ್ಡು ಕೊಟ್ಟವರು, ನಮಗೆ ಸ್ನಾನ ಕೊಟ್ಟವರು ಪರವಾಗಿಲ್ಲ, ನಾವೇನಾಗಿರ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಪರವಾಗಿ ಇರುವಂತರಾಗಿರ್ಬೇಕು. ಮೂರನೇದು, ನಾಲ್ಕನೇದು ಸರ್ವರನ್ನು ಶಾಂತಿ ಮತ್ತು ಸಮಾನತೆಯಿಂದ ಕಾಣಬೇಕು. ಏನಾಗ್ಬೇಕಂತೆ? ಶಾಂತಿ ಮತ್ತು ಸಮಾನತೆ. ಯಾವಾಗ ಒಂದೇ ವೆಹಿಕಲ್ ಅಲ್ಲಿ ನಾವು ಇರಬೇಕು, ಮತ್ತೆ ಶಾಂತಿಯಾಗಿರ್ಬೇಕು. ಮತ್ತೆ ಶಿಕ್ಷಣಕ್ಕೆ ಮೊದಲ ಆದ್ಯತೆ ನೀಡಬೇಕು. ನಾವು ಏನ್ ಮಾಡ್ಬೇಕು? ಶಿಕ್ಷಣಕ್ಕೆ ಮೊದಲ ಆದ್ಯತೆ ನೀಡಬೇಕು. ನಾವು ಖಂಡಿತವಾಗಿ ಕಳೆದ ದಿನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನಕ್ಕೆ ಇದು ಹೆಚ್ಚಾಗಿ ಉಪ್ಪು ಪೆನ್ನುಗಳು ಕೊಟ್ಟರು. ಅದು ನಮ್ಮ ಮಹಿಳಾ ಅಧ್ಯಕ್ಷರು, ನಮ್ಮ ಹೆಣ್ಣು ಘಾಟಿನ ಹೆಣ್ಮಕ್ಳು ಕೊಟ್ಟರು. ಅದು ತುಂಬಾ ಒಳ್ಳೆ. ಶಿಕ್ಷಣಕ್ಕೆ ನಾವೇನ್ ಮಾಡ್ಬೇಕು? ಫಸ್ಟ್ ಆದ್ಯತೆ ಕೊಡ್ಬೇಕು. ಇವತ್ತು ಅಂಬೇಡ್ಕರ್ ಜಯಂತಿ ಅಂದ್ರೆ DJ ಹಾಕೊಂಡು ಕುಣಿಯೋದಲ್ಲ. ನಾವು ಅಂಬೇಡ್ಕರ್ ಬಗ್ಗೆ ಅಂದ್ರೆ ನಾವೇನೋ ಅವ್ರ ಬಗ್ಗೆ ವಿಚಾರಗಳನ್ನು ಹೇಳ್ಬೇಕು. ಶಿಕ್ಷಣದ ಬಗ್ಗೆ, ಸಂಘಟನೆ ಬಗ್ಗೆ ನಾವು ತಿಳಿಸುವಂತರಾಗಿರ್ಬೇಕು. ಅದೇ ರೀತಿಯಾಗಿ ನಮ್ಮ 5ನೇ ಅಜೆಂಡಾ ಬಂದು ಏನಾಗಿದೆ? ಶಿಕ್ಷಣಕ್ಕೆ ಮೊದಲ ಆದ್ಯತೆ ನೀಡಬೇಕು. 6ನೇದಾಗಿ ನಾಡ ಹಬ್ಬಗಳು ಮತ್ತು ದೇಶ ಸಂಸ್ಕೃತಿಗಳನ್ನು ಗೌರವಿಸಬೇಕು. ನಾಡ ಹಬ್ಬಗಳನ್ನು ಮತ್ತು ಸಾಂಸ್ಕೃತಿಕಗಳನ್ನು ನಾವೇನ್ ಮಾಡ್ಬೇಕು? ಗೌರವಿಸಬೇಕು. ಸಂಘಟನೆ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರ್ಬೇಕು. ರಾಜಕೀಯ ವಿಚಾರದಲ್ಲಿ ಬಂದಾಗ ನಾನು ಕಾಂಗ್ರೆಸ್, BJP, JDS ಅಲ್ಲ, ರಾಜಕೀಯ ಅಂತ ಬಂದಾಗ ನಮ್ಮ ಜಿಲ್ಲಾ ಅಧ್ಯಕ್ಷರು, ನಮ್ಮ ರಾಜ್ಯಾಧ್ಯಕ್ಷರು ಏನು ಆದೇಶ ಮಾಡ್ತಾರೋ ಆ ಆದೇಶದಂತೆ ನಾವು ರಾಜಕೀಯದಲ್ಲಿ ನಾವು ಸಪೋರ್ಟಿವ್ ಆಗಿರ್ಬೇಕು. ಇದು ಒಂದು 7ನೇದು. ಮತ್ತೆ 8ನೇದು ಬಂದು ವೈಜ್ಞಾನಿಕ ವಿಚಾರದಲ್ಲಿ ನಂಬಿಕೆ ಉಳ್ಳವರಾಗಿರ್ಬೇಕು. ವೈಜ್ಞಾನಿಕವಾಗಿ ನಾವು ಮೂಢನಂಬಿಕೆ ಈಗೆಲ್ಲ ಏನೋ ಶಾಸ್ತ್ರ ಸಂಪ್ರದಾಯ ಅಲ್ಲ, ವೈಜ್ಞಾನಿಕವಾಗಿ ನಾವೇನಾಗಿರ್ಬೇಕು? ನಾವು
ವಿಚಾರದಲ್ಲಿ ನಂಬಿಕೆ ಉಳ್ಳವರಾಗಿರ್ಬೇಕು. ಮತ್ತೆ 9ನೇದು ಮಾನವೀಯತೆ ಮೌಲ್ಯವುಳ್ಳವರಾಗಿರ್ಬೇಕು. ಯಾರೋ ಒಬ್ರು ಕಷ್ಟದಲ್ಲಿದ್ರೆ ನಮಗೆ ಮನಗುವಂತ ಮನಸ್ಸಿರ್ಬೇಕು. ಯಾರೋ ಒಂದು ತಪ್ಪು ಮಾಡಿದ್ರೆ ಅವ್ರಿಗೆ ಕ್ಷಮಿಸುವಂತ ಗುಣ ಇರಬೇಕು. ನಾವು ಯಾರೋ ಒಬ್ಬ ಕಷ್ಟದಲ್ಲಿದ್ರೆ ಅಂದ್ರೆ ಅವ್ರಿಗೆ ಸಹಾಯ ಮಾಡುವಂತ ನಾವು ಗುಣಗಳು ನಮ್ಮಲ್ಲಿ ಇರುವಂತ ಮಾನವೀಯತೆ ಗುಣಗಳನ್ನ ನಮ್ಮಲ್ಲಿ ಇಟ್ಕೋಬೇಕು. ಅದು 9ನೇದು. 10ನೇದು ಬಂದು ಪರಿಸರ ರಕ್ಷಣೆ ಸದಾ ಸಿದ್ಧರಾಗಿರ್ಬೇಕು. ನಮ್ಮ ಅಕ್ಕಪಕ್ಕದಲ್ಲಿ ಗಿಡ ಮರಗಳು ನಾವು ಬೆಳೆಸೋರಾಗಿರ್ಬೇಕು. ಯಾರ ಗಿಡ ಕಡಿತಿದ್ರೆ ಅವ್ರನ್ನ ಕಡೀರಿ, ನಾನೊಂದು ಕಟ್ಕೊಡ್ರಿ ಅಂತ ಹೇಳ್ಬಾರ್ದು. ನಾವೇನ್ ಮಾಡ್ಬೇಕು, ಗಿಡಗಳನ್ನ ಹುಟ್ಟಾಕ್ಬೇಕು. ಯಾರೋ ಒಬ್ಬ ಗಿಡ ಕಡ್ದೆ ಅಂದ್ರೆ ನೀನು 1 ಗಿಡ ಕಡ್ದಿದ್ಯಾ, ನೀನ್ 100 ಗಿಡ ಹುಟ್ಟಾಕ್ಬೇಕಿಲ್ಲ, ನಿನ್ ಮೇಲೆ ಕೇಸ್ ಮಾಡ್ತೀನಿ ಅಂತ ಹೇಳ್ಬೇಕು. ಆ ರೀತಿಯಾಗಿ ಭಯ ಹುಟ್ಟಿಸಿ ಗಿಡಗಳನ್ನ, ನಮ್ಮ ಕಾಡುಗಳನ್ನ, ನಮ್ಮ ಏನು ಪರಿಸರ ಸಂರಕ್ಷಣೆ ನಾವು ರಕ್ಷಣೆಯನ್ನ ನಾವು ಪಡೆದುಕೊಂಡವರಾಗಿ ನಾವು ಈ 10 ಕಾರ್ಯಗಳನ್ನ ಮಾಡ್ಕೊಂಡವರಾಗಿ ಈಗ ನಾವು ಪದಗಳನ್ನ ನಾವು ಎಲ್ಲರೂ ಈಗ ನಾವು ಹೇಳುವಂತ ಸ್ಥಾನಮಾನಗಳನ್ನು ನಾವು ಕೊಡುವರಾಗಿದ್ದಾನೆ. ಈ ದೇಶ ಹಾಳಬೇಕು ನಿಮ್ಮನೆ ಶಪಥ ಕೈಯುವೆವು ಇದ್ದೇನೆ. ಈ ದೇಶ ಹಾಳಬೇಕು ನಿಮ್ಮನೆ ಜನನಾಯಕ ಜಯ ಭೀಮ ಅಮರಗೊಳಿಸುವೆವು ನಿನ್ನ ನಾಮ. ಬಹುಜನ ನಾಯಕ ಜಯ ಭೀಮ ಅಮರಗೊಳಿಸುವೆವು ನಿನ್ನ ನಾಮ. ನಿನ್ನ ಜೀವಿತದ ಆ ಸಂಘರ್ಷ ಈ ಎದೆಯಲ್ಲಿ ತುಂಬಿದೆ ಹರ್ಷ. ನಿಮ್ಮ ಜೀವಿತದ ಆ ಸಂಘರ್ಷ ಈ ಎದೆಯಲ್ಲಿ ತುಂಬಿದೆ ಹರ್ಷ. ನಿನ್ನ ಹೋರಾಟದ ಕೀರ್ತಿ ಈ ಮನದಲ್ಲಿ ತುಂಬಿದೆ ಸ್ಫೂರ್ತಿ. ನಿನ್ನ ಹೋರಾಟದ ಕೀರ್ತಿ ಈ ಮನದಲ್ಲಿ ತುಂಬಿದೆ ಸ್ಫೂರ್ತಿ. ಶಪಥ ಕೈಯುವೆವು ಇದ್ದೇನೆ ಜೈ ಭೀಮ್. ಶಪಥ ಕೈಯುವೆವು ಇದ್ದೇನೆ. ಈ ದೇಶ ಹಾಳುವೆವು ನಿಮ್ಮನೆ. ಬಹುಜನ ನಾಯಕ ಜಯ ಭೀಮ ಅಮರಗೊಳಿಸುವೆವು ನಿನ್ನ ನಾಮ. ಬಹುಜನ ನಾಯಕ ಜಯ ಭೀಮ. जय 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 भीम. जय 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 भीम. जय 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 भीम. जय भीम जय भीम. जय 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 भीम. जय 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 भीम. ಸಂಘರ್ಷ ಸಮಿತಿ ಪರಿವರ್ತನವಾದಕ್ಕೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ವಿಶ್ವ ನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ವಿಶ್ವ ಚೇತನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ವಿಶ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಪ್ರೊಫೆಸರ್ ಬಿ ಕೃಷ್ಣಪ್ಪಾಜಿ ಅವರಿಗೆ, ಪ್ರೊಫೆಸರ್ ಬಿ ಕೃಷ್ಣಪ್ಪಾಜಿ ಅವರಿಗೆ, ಪ್ರೊಫೆಸರ್ ಬಿ ಕೃಷ್ಣಪ್ಪಾಜಿ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದಕ್ಕೆ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದಕ್ಕೆ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದಕ್ಕೆ.